ನಮಸ್ಕಾರ. ಶ್ರೀ ಬಸವ ಟಿವಿ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಹಾಗೂ ಯೋಗ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಶಿಲ್ಪಾ, ಯೋಗ ಟೀಚರ್ ಹಾಗೂ ಯೋಗ ಥೆರಪಿಸ್ಟ್. ಇತ್ತೀಚಿನ ದಿನಗಳಲ್ಲಿ ದಿನದ 24 ಗಂಟೆಗಳಲ್ಲಿ 8 ಗಂಟೆಗಿಂತ ಜಾಸ್ತಿ ನಾವು ಯಾವುದಾದ್ರು ಒಂದು ಪರದೆ ಮುಂದೆ ಇರ್ತೀವಿ. ಒಂದು ಟಿವಿ, ಮೊಬೈಲ್ ಇಲ್ಲ ಕಂಪ್ಯೂಟರ್. ಇದರಿಂದ ನಮ್ಮ ಕಣ್ಣಿನ ಮೇಲೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣು ಕಡ್ತಾ ಬರುತ್ತೆ, ಉರಿ ಬರುತ್ತೆ ಹಾಗೂ ಡ್ರೈ ಆಗುವ ಸಾಧ್ಯತೆಗಳಿದೆ. ನಮ್ಮ ಪಂಚೇಂದ್ರಿಯಗಳಲ್ಲಿ ನಾವು ಜಾಸ್ತಿ ಯೂಸ್ ಮಾಡೋ ಅಂಗ ಅಂದರೆ ಕಣ್ಣು, ಹಾಗೆ ನೆಗ್ಲೆಕ್ಟ್ ಮಾಡೋ ಅಂಗ ಅಂದ್ರೂ ಕಣ್ಣು. ಬನ್ನಿ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿಗೆ ಸೂಕ್ಷ್ಮ ವ್ಯಾಯಾಮ ಮಾಡೋದ್ರಿಂದ ಏನೇನು ಉಪಯೋಗ ಇದೆ ಅಂತ ನೋಡ್ಕೊಳ್ಳೋಣ. ಇಂದಿನ ಸಂಚಿಕೆಯಲ್ಲಿ ಕಣ್ಣಿಗೆ ಸೂಕ್ಷ್ಮ ವ್ಯಾಯಾಮ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ. ಸುಖಾಸನದಲ್ಲಿ ಕುಳಿತುಕೊಳ್ಳಬಹುದು, ಇಲ್ಲ ಚೇರ್ ಮೇಲಾದರೂ ಕುತ್ಕೊಬೋದು. ನಿಮಗೆ ಕಂಫರ್ಟ್ ಹೇಗೆ ಅನಿಸುತ್ತೆ ಹಾಗೆ ಕುತ್ಕೊಳ್ಳಿ. ಬೆನ್ನು, ಕತ್ತು ಮತ್ತು ಭುಜ ನೇರ ಇರಲಿ. ಕಣ್ಣು, ದೃಷ್ಟಿ ನೇರ ಇರಲಿ. ಕಣ್ಣಿನ ಗುಡ್ಡೆ ಮಾತ್ರ ಮೂವ್ ಆಗಬೇಕು. ಚಲನೆ ಕಣ್ಣಿನ ಗುಡ್ಡೆಗೆ ಮಾತ್ರ. ನಿಧಾನವಾಗಿ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ನಿಧಾನವಾಗಿ ಕಣ್ಣನ್ನು ಬಿಟ್ಟು ಕಣ್ಣನ್ನು ಮೇಲೆ ನೋಡಿ, ಅಂದರೆ ಹುಬ್ಬಿನ ಮಧ್ಯದಲ್ಲಿ. ನಿಧಾನವಾಗಿ ಹುಬ್ಬಿನ ಮಧ್ಯ ಎಕ್ಸೀಲ್ ಮಾಡ್ತಾ ಮೂಗಿನ ತುದಿ ನೋಡಬೇಕು. ಕಣ್ಣಿನ ಗುಡ್ಡೆ ಮಾತ್ರ ಚಲನೆ ಕೊಡಬೇಕು. ಇನ್ಹೇಲ್ ಮಾಡ್ತಾ ಕಣ್ಣು ಮೇಲೆ, ಎಕ್ಸೀಲ್ ಮಾಡ್ತಾ ಕಣ್ಣು ಗುಡ್ಡೆ ಕೆಳಗೆ. ಕಣ್ಣು ಬ್ಲಿಂಕ್ ಮಾಡಬಾರ್ದು, ಮುಚ್ಚಬಾರ್ದು. ಆದಷ್ಟು ಕಣ್ಣು ಓಪನ್ ಇರಲಿ. ಇನ್ಹೇಲ್ ಮಾಡ್ತಾ ಕಣ್ಣು ಮೇಲೆ, ಎಕ್ಸೀಲ್ ಮಾಡ್ತಾ ಕಣ್ಣು ಕೆಳಗೆ. ಇನ್ನೆರಡು ಬಾರಿ ಉಸಿರನ್ನು ತಗೊಳ್ತಾ ಕಣ್ಮೇಲೆ, ಉಸಿರು ಬಿಡ್ತಾ ಕಣ್ಣು ಕೆಳಗೆ. ಇನ್ಹೇಲ್ ಮಾಡ್ತಾ ಕಣ್ಣು ಮೇಲೆ, ಎಕ್ಸೀಲ್ ಮಾಡ್ತಾ ಕಣ್ಣು ಕೆಳಗೆ. ನಿಧಾನವಾಗಿ ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ನಿಧಾನವಾಗಿ ಕಣ್ಣನ್ನು ಬಿಡಿ. ಇದನ್ನು ಮಾಡುವಾಗ ಕಣ್ಣಿನಿಂದ ನೀರು ಬರಬಹುದು. ಇದು ಸರ್ವೇ ಸಾಮಾನ್ಯ. ಅದು ಟೆನ್ಷನ್ ಆಗೋ ಏನು ನೆಸೆಸಿಟಿ ಇಲ್ಲ. ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ. ಆದರೆ ಕಣ್ಣನ್ನು ಆದಷ್ಟು ಬ್ಲಿಂಕ್ ಮಾಡಬೇಡಿ. ಕಣ್ಣನ್ನು ಮುಚ್ಚಿ ಬಿಡೋದು ಮಾಡಬೇಡಿ. ಆದಷ್ಟು ಕಣ್ಣು ಓಪನ್ನೇ ಇರಲಿ. ನಿಧಾನವಾಗಿ ಕಣ್ಣು ಮೇಲೆ ಹೋಗಬೇಕು. ಕಣ್ಣಿನ ಗುಡ್ಡೆ ನಿಧಾನವಾಗಿ ಕಣ್ಣಿನ ಗುಡ್ಡೆ ಕೆಳಗೆ ಬರಬೇಕು. ಈಗ ಎರಡನೆಯ ಸೂಕ್ಷ್ಮ ವ್ಯಾಯಾಮ. ನಿಧಾನವಾಗಿ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಸಹಜ ಉಸಿರಾಟ. ಈಗ ನಿಧಾನವಾಗಿ ಕಣ್ಣನ್ನು ಬಿಟ್ಟು ನಿಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ ಹೆಬ್ಬೆರಳಿನ ತುದಿಯನ್ನು ಗಮನಿಸಬೇಕು. ಹೆಬ್ಬೆರಳಿನ ತುದಿಯನ್ನು ನೋಡುತ್ತಾ ಇನ್ಹೇಲ್ ಮಾಡ್ತಾ ಉಸಿರನ್ನು ತಗೊಳ್ತಾ ಕಣ್ಣಿನ ಗುಡ್ಡೆ ಮಾತ್ರ ಬಲಗಡೆ ಹೋಗಬೇಕು. ಎಷ್ಟಾಗುತ್ತೆ ಅಷ್ಟು ಕತ್ತು ಸೀದಾ ಇರಲಿ. ಉಸಿರನ್ನು ಬಿಡ್ತಾ ನಿಧಾನವಾಗಿ ಮುಂದಕ್ಕೆ. ಈಗ ಎಡಗೈ ಮುಂದೆ ಚಾಚಿ ಇನ್ಹೇಲ್ ಮಾಡ್ತಾ ಕಣ್ಣಿನ ಗುಡ್ಡೆ ಸೈಡಿಗೆ, ಎಡಬದಿಗೆ ಎಕ್ಸೀಲ್ ಮಾಡ್ತಾ ಕಣ್ಣಿನ ಗುಡ್ಡೆ ಮುಂದೆ. ಇದೇ ರೀತಿ ಮತ್ತೊಮ್ಮೆ ಬಲಗಡೆ. ಕಣ್ಣಿನ ದೃಷ್ಟಿ ಹೆಬ್ಬೆರಳಿನ ತುದಿಯಲ್ಲಿರಲಿ. ನಿಧಾನ ಚಲನೆ ಕೊಡಬೇಕು. ಈಗ ಎಡಗಡೆ ನಿಧಾನವಾಗಿ ತುದಿಯನ್ನೇ ನೋಡಿ. ಆದಷ್ಟು ಕಣ್ಣಿನ ಗುಡ್ಡೆ ಮಾತ್ರ ತಿರುಗಲಿ. ನಿಧಾನವಾಗಿ ಕೈ ಬಿಟ್ಟು ಕಣ್ಣನ್ನು ನಿಧಾನವಾಗಿ ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ನಿಧಾನವಾಗಿ ಕಣ್ಣನ್ನು ಬಿಡಿ. ಈಗ ಕಣ್ಣಿನ ದೃಷ್ಟಿ ಡಯಾಗ್ನಲ್ ಮೂಮೆಂಟ್ ಅಂತೀವಿ. ಅಂದರೆ ಬಲಭಾಗದ ಮೇಲೆ ಮೂಲೆಯಿಂದ ಕೆಳಭಾಗ, ಎಡಭಾಗದ ಕೆಳಗಡೆ ಮೂಲೆ. ಇನ್ಹೇಲ್ ಮಾಡ್ತಾ ಕಣ್ಣಿನ ದೃಷ್ಟಿ ಮೇಲೆ, ಎಕ್ಸೀಲ್ ಮಾಡ್ತಾ ಕಣ್ಣಿನ ದೃಷ್ಟಿ ಕೆಳಗಡೆ. ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಕಣ್ಣಿನ ಗುಡ್ಡೆ ಮೇಲೆ, ಎಕ್ಸೀಲ್ ಮಾಡ್ತಾ ಕಣ್ಣಿನ ಗುಡ್ಡೆ ಕೆಳಗೆ.
ಇನ್ನೆರಡು ಬಾರಿ ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೀಲ್ ಮಾಡ್ತಾ ಕೆಳಗೆ. ಕೊನೆಯ ಬಾರಿ ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೀಲ್ ಮಾಡ್ತಾ ಕೆಳಗೆ. ಈಗ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ, ನಿಧಾನವಾಗಿ ಕಣ್ಣನ್ನು ಬಿಟ್ಟು ಈಗ ಎಡಗಡೆ ಇನ್ಹೇಲ್ ಮಾಡ್ತಾ ಎಡಭಾಗದ ಕಣ್ಣಿನ ಮೇಲೆ ನೋಡಬೇಕು, ಎಕ್ಸೀಲ್ ಮಾಡ್ತಾ ಬಲಭಾಗದ ಕಣ್ಣಿನ ಕೆಳಗೆ. ಡಯಾಗ್ನಲ್ ಮೂಮೆಂಟ್. ಇನ್ಹೇಲ್ ಮಾಡ್ತಾ ಕಣ್ಣು ಮೇಲೆ, ಎಕ್ಸೀಲ್ ಮಾಡ್ತಾ ಕಣ್ಣು ಕೆಳಗೆ. ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೀಲ್ ಮಾಡ್ತಾ ಕೆಳಗೆ. ಲಾಸ್ಟ್ ಒನ್. ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೀಲ್ ಮಾಡ್ತಾ ಕೆಳಗೆ. ನಿಧಾನವಾಗಿ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ನಿಮಗೆ ಕಣ್ಣು ಟಯರ್ಡ್ ಆಗಿದೆ ಅಂತ ಫೀಲ್ ಆಗುತ್ತೆ, ಅದು ಪರವಾಗಿಲ್ಲ. ನಿಧಾನವಾಗಿ ಕಣ್ಣನ್ನು ಬಿಡಿ. ಈಗ 4ನೆಯ ಸುಖ. ಈಗ ನಿಧಾನವಾಗಿ ಕಣ್ಣನ್ನು ಬಿಡಿ. ಮುಂದಿನ ಸೂಕ್ಷ್ಮ ವ್ಯಾಯಾಮ ರೊಟೇಷನ್, ಅಂದರೆ ತಿರುಗಿಸುವಿಕೆ. ಕಣ್ಣಿನ ಗುಡ್ಡೆ ಮಾತ್ರ ತಿರುಗಬೇಕು. ಹೇಗೆ ಅಂದರೆ ಗಡಿಯಾರದ ಥರ. ಫಸ್ಟ್ ಮೇಲ್ ನೋಡಬೇಕು, ಮೇಲಿಂದ ಬಲಭಾಗದಿಂದ ಕೆಳಗಡೆ, ಮತ್ತೆ ಎಡಭಾಗದಿಂದ ಮೇಲೆ. ಮೇಲಿಂದ ಕೆಳಗೆ ಬರ್ತಾ ಎಕ್ಸೀಲ್ ಮಾಡಬೇಕು, ಉಸಿರನ್ನು ಕೆಳಗೆ ಬಿಡಬೇಕು. ಮೇಲ್ ಹೋಗ್ತಾ ಉಸಿರನ್ನು ಒಳಗೆ ತಗೊಳ್ಬೇಕು. ಪ್ರಾಕ್ಟೀಸ್ ಮಾಡೋಣ. ನಿಧಾನವಾಗಿ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಈಗ ನಿಧಾನವಾಗಿ ಕಣ್ಣನ್ನು ಬಿಟ್ಟು ಕಣ್ಣಿನ ಗುಡ್ಡೆ ಮೇಲೆ ಕ್ಲಾಕ್ ವೈಸ್ ಪ್ರದಕ್ಷಿಣಾಕಾರ ಇನ್ಹೇಲ್ ಮಾಡಿ, ಎಕ್ಸೀಲ್ ಮಾಡ್ತಾ ನಿಧಾನವಾಗಿ ಕಣ್ಣಿನ ಗುಡ್ಡೆ ಕೆಳಗೆ, ಇನ್ಹೇಲ್ ಮಾಡ್ತಾ ಕಣ್ಣಿನ ಗುಡ್ಡೆ ಮೇಲೆ. ಮತ್ತೊಮ್ಮೆ ಇನ್ಹೇಲ್ ಮಾಡಿ, ಎಕ್ಸೀಲ್ ಮಾಡ್ತಾ ಕಣ್ಣು ಕೆಳಗೆ, ಇನ್ಹೇಲ್ ಮಾಡ್ತಾ ಮೇಲೆ. ಕೊನೆಯ ಬಾರಿ ಎಕ್ಸೀಲ್ ಮಾಡ್ತಾ ಕೆಳಗೆ, ಇನ್ಹೇಲ್ ಮಾಡ್ತಾ ಮೇಲೆ. ಇದನ್ನೇ ರಿವರ್ಸ್ ಮಾಡಬೇಕು, ಗಡಿಯಾರದ ಉಲ್ಟಾ. ಇನ್ಹೇಲ್ ಮಾಡಿ, ಎಕ್ಸೀಲ್ ಮಾಡ್ತಾ ಕೆಳಗೆ, ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೀಲ್ ಕೆಳಗೆ, ಇನ್ಹೇಲ್ ಮೇಲೆ. ಕೊನೆಯ ಬಾರಿ ಎಕ್ಸೀಲ್ ಕೆಳಗೆ, ಇನ್ಹೇಲ್ ಮೇಲೆ. ನಿಧಾನವಾಗಿ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಸಾಧಾರಣ ಉಸಿರಾಟ. ನಿಮ್ಮ ಕಣ್ಣಿನಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ. ಈಗ ನಿಧಾನವಾಗಿ ಕಣ್ಣನ್ನು ಬಿಡಿ. ಕಣ್ಣು ಟಯರ್ಡ್ ಆಗಿದೆ ಅಂತ ಫೀಲ್ ಆಗುತ್ತೆ ವೀಕ್ಷಕರೇ. ಕಣ್ಣಿನಿಂದ ನೀರು ಬರುತ್ತೆ, ಕಣ್ಣು ಟಯರ್ಡ್ ಆಗುತ್ತೆ ಅಂತ ಫೀಲ್ ಆಗುತ್ತೆ ವೀಕ್ಷಕರೇ. ಅದು ಪರವಾಗಿಲ್ಲ. ಕಣ್ಣಿನಿಂದ ನೀರು ಬಂದರೆ ಕಣ್ಣು ಕ್ಲೆನ್ಸ್ ಆಗುತ್ತೆ, ಕಣ್ಣು ಕ್ಲೀನ್ ಆಗುತ್ತೆ. ಈಗ ಇದು ಟಯರ್ಡ್ ಆಗಿದೆಯಲ್ಲ, ಇದಕ್ಕೆ ನಾವು ರಿಲ್ಯಾಕ್ಸ್ ಮಾಡೋಣ ಬನ್ನಿ. ರಿಲ್ಯಾಕ್ಸ್ ಮಾಡೋದಕ್ಕೆ ನಾವು ಪಾಮಿಂಗ್ ಅಂತ ಹೇಳ್ತೀವಿ. 2 ಕೈಗಳನ್ನು ಉಜ್ಜಬೇಕು. ಇದರಿಂದ ಶಾಖ ಉತ್ಪತ್ತಿಯಾಗುತ್ತೆ. ಇದರಲ್ಲಿ ಬೆರಳನ್ನು ಮಾತ್ರ ಕಣ್ಣಿನ ಮೇಲೆ ಇಡಬೇಕು. ಪ್ರೆಸ್ ಮಾಡಬೇಡಿ, ಶಾಖವನ್ನು ಮಾತ್ರ ಗಮನಿಸಬೇಕು. ಇನ್ನೊಮ್ಮೆ ನಿಧಾನವಾಗಿ 2 ಹಸ್ತಗಳನ್ನು ತಿಕ್ಕಿ ಬೆರಳುಗಳನ್ನು ಮಾತ್ರ ಕಣ್ಣಿನ ಮೇಲೆ ಇಡಬೇಕು. ಪ್ರೆಸ್ ಮಾಡಬೇಡಿ. ಕೊನೆಯ ಬಾರಿ ನಿಧಾನವಾಗಿ ಕಣ್ಣಿನ ಮೇಲೆ ಇಡಿ. ನಿಧಾನವಾಗಿ ಕೈಯನ್ನು ಬಿಟ್ಟು
ಮಾಡಿ ನಿಧಾನವಾಗಿ ಕಣ್ಣನ್ನು ಬಿಡಿ. ಈಗ ಮುಂದಿನ ಸೂಕ್ಷ್ಮ ವ್ಯಾಯಾಮ ದೃಷ್ಟಿಯನ್ನು ನಿಮ್ಮ ಮೂಗಿನ ಮೇಲೆ ಇಡಬೇಕು. ಕೈಯನ್ನು ಬಲಗೈಯನ್ನು ಮುಂದೆ ಚಾಚಿ ದೃಷ್ಟಿ ಮೊದಲಿಗೆ ಹೆಬ್ಬೆರಳಿನ ತುದಿಯ ಮೇಲಿರಲಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಹೆಬ್ಬೆರಳನ್ನು ಮೂಗಿನ ಹತ್ತಿರ ತರಬೇಕು. ಕಣ್ಣು ಮುಚ್ಚಬಾರ್ದು. ಇನ್ಹೇಲ್ ಮಾಡ್ತಾ ಕೈ ಮುಂದಕ್ಕೆ, ಎಕ್ಸೇಲ್ ಮಾಡ್ತಾ ಹೆಬ್ಬೆರಳು ಮೂಗಿನ ಹತ್ತಿರ. ಇನ್ಹೇಲ್ ಮಾಡ್ತಾ ಕೈ ಮುಂದೆ, ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಮೂಗಿನ ಹತ್ತಿರ. ಇನ್ನೆರಡು ಬಾರಿ ಇನ್ಹೇಲ್ ಮಾಡ್ತಾ ಮುಂದೆ, ಎಕ್ಸೇಲ್ ಮಾಡ್ತಾ ಮೂಗಿನ ಹತ್ತಿರ. ಇನ್ಹೇಲ್ ಮಾಡ್ತಾ ಮುಂದೆ, ಎಕ್ಸೇಲ್ ಮಾಡ್ತಾ ಮೂಗಿನ ಹತ್ತಿರ. ನಿಧಾನವಾಗಿ ಕೈಯನ್ನು ಬಿಡಿ, ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಸಾಧಾರಣ ಉಸಿರಾಟ. ನಿಧಾನವಾಗಿ ಕಣ್ಣನ್ನು ಬಿಡಿ. ಈಗ ಮುಂದಿನ ಸೂಕ್ಷ್ಮ ವ್ಯಾಯಾಮ ರಿಲ್ಯಾಕ್ಸೇಷನ್ನೇ. ನಾವು ಪಾಮಿಂಗ್ ಅಂತ ಏನಂತ ಮಾಡಿದ್ವಿ ಅದೇ ರೀತಿ ಕಪ್ಪಿಂಗ್ ಅಂತ ಮಾಡ್ತೀವಿ. ಪಾಮಿಂಗಲ್ಲಿ ನಾವು ಬೆರಳನ್ನು ಉಪಯೋಗಿಸಿದ್ವಿ. ಕಪ್ಪಿಂಗಲ್ಲಿ ಹಸ್ತನ ಯೂಸ್ ಮಾಡ್ತೀವಿ. ಎರಡು ಹಸ್ತವನ್ನು ರಬ್ ಮಾಡಿ ಉಜ್ಜಿ ಶಾಖ ಉತ್ಪತ್ತಿಯಾಗುತ್ತೆ. ಇದನ್ನು ಕಪ್ಪಿನ ರೀತಿಯಲ್ಲಿ ಕಣ್ಣಿನ ಮೇಲೆ ಇಡಬೇಕು. ಪ್ರೆಸ್ ಮಾಡಬಾರ್ದು ವೀಕ್ಷಕರೇ, ಶಾಖವನ್ನು ಮಾತ್ರ ಗಮನಿಸಬೇಕು. ಮತ್ತೆರಡು ಬಾರಿ. ನಿಧಾನವಾಗಿ ಕಣ್ಣಿನ ಮೇಲೆ ಇಡಿ. ಕೊನೆಯ ಬಾರಿ. ನಿಧಾನವಾಗಿ ಕೈಯನ್ನು ಬಿಟ್ಟು ರಿಲ್ಯಾಕ್ಸ್ ಮಾಡಿ. ಈಗ ನಿಧಾನವಾಗಿ ಕಣ್ಣನ್ನು ಬಿಡಿ. ಕಪ್ಪಿಂಗ್ನ ವೀಕ್ಷಕರೇ ನಾವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಕಣ್ಣಿನ ಸೂಕ್ಷ್ಮ ವ್ಯಾಯಾಮಿಗೆ ಯಾವುದೇ ಅಡೆತಡೆ ಇಲ್ಲ. ಯಾವಾಗ ಬೇಕಾದರೂ ಮಾಡ್ಬೋದು. ಹೊಟ್ಟೆ ಖಾಲಿ ಇರಬೇಕು, ನೀರು ಕುಡ್ದಿರಬಾರ್ದು, ಹೀಗೆಲ್ಲ ಏನೂ ರೆಸ್ಟ್ರಿಕ್ಷನ್ಸ್ ಇಲ್ಲ. ಯಾವಾಗ ಬೇಕಾದ್ರೂ ಮಾಡ್ಬೋದು. ಟಿ ವಿ ನೋಡ್ತಾ ಇದ್ದೀರಾ, ಕಣ್ಣು ಟಯರ್ಡ್ ಅನ್ನಿಸ್ತಾ ಮಾಡ್ಬೋದು. ಕಂಪ್ಯೂಟರ್ ಕೆಲಸ ಮಾಡೋರು 1 ಅವರ್ಗೆ ಒಂದು ಸಲ, ಅಂದರೆ 1 ಗಂಟೆ ಆದಮೇಲೆ ಕಣ್ಣಿಗೆ ರಿಲ್ಯಾಕ್ಸ್ ಮಾಡಬೇಕು. ಕಪ್ಪಿಂಗ್ ಮಾಡ್ಬೋದಿಲ್ಲ, ಪಾಮಿಂಗ್ ಮಾಡ್ಬೋದು. ಇದು ಮಾಡೋದ್ರಿಂದ ಕಣ್ಣಿಗೆ ರಿಲ್ಯಾಕ್ಸೇಷನ್ ಸಿಕ್ಕಿ ಕಣ್ಣಿನ ರೆಟಿನಾಗೆ ರಿಲ್ಯಾಕ್ಸ್ ಆಗುತ್ತೆ. ಸೊ ಕಣ್ಣಿನಲ್ಲಿ ನೀರು ಬರೋದು, ಉರುತ್ತ ಬರೋದು, ಕಡ್ತ ಬರೋದು, ಕಣ್ಣು ಡ್ರೈ ಆಗೋದು ಇದೆಲ್ಲ ಕಮ್ಮಿ ಆಗುತ್ತೆ. ಇದನ್ನು 1 ವಾರ ಮಾಡಿ ನೋಡಿ ವೀಕ್ಷಕರೇ, ನಿಮಗೆ ಇದರಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಕೊನೆಯದಾಗಿ ಕಪ್ಪಿಂಗಲ್ಲಿ ಕಣ್ಣನ್ನು ನಿಧಾನವಾಗಿ ಬಿಡಬೇಕು. ರಬ್ ಮಾಡಿ ಶಾಖ ಉತ್ಪತ್ತಿಯಾದ ಮೇಲೆ ನಿಧಾನವಾಗಿ ಕಣ್ಣಿನ ಮೇಲೆ ಇಟ್ಟು ಕಣ್ಣನ್ನು ನಿಧಾನವಾಗಿ ಬಿಡಬೇಕು. ಪೂರ್ತಿ ಕತ್ತಲೆ ಇರುತ್ತೆ. ಇನ್ನೊಮ್ಮೆ ರಬ್ ಮಾಡಿ ಶಾಖ ಉತ್ಪತ್ತಿ ಮಾಡಿ ಅದನ್ನು ನಿಧಾನವಾಗಿ ಕಣ್ಣಿನ ಮೇಲೆ ಇಡಿ. ನಿಧಾನವಾಗಿ ಕೈ ಇಳಿಸಿ ರಿಲ್ಯಾಕ್ಸ್ ಮಾಡಿ. ನಿಧಾನವಾಗಿ ಕಣ್ಣನ್ನು. ಈಗ ಕೊನೆಯದಾಗಿ ಬ್ಲಿಂಕಿಂಗ್ ಅಂತೀವಿ. ಅಂದರೆ ನಾವು ದಿನನಿತ್ಯದಲ್ಲಿ ಕಣ್ಣನ್ನು ತುಂಬ ಸಲ ಕಣ್ಣು ಮುಚ್ಚಿ ಬಿಟ್ಟು ಮಾಡ್ತೀವಿ. ಆದರೆ ಇದು ಸೂಕ್ಷ್ಮ ವ್ಯಾಯಾಮದಲ್ಲಿ ಫಾಸ್ಟಾಗಿ ಮಾಡಬೇಕು. ಒಂದು 20 to 30 ಟೈಮ್ಸ್ ಮಾಡಬೇಕು. ಆಮೇಲೆ 20 ಸೆಕೆಂಡ್ವರೆಗೆ ಕಣ್ಣನ್ನು ರಿಲ್ಯಾಕ್ಸ್ ಮಾಡಬೇಕು. ಬನ್ನಿ ವೀಕ್ಷಕರೇ ಮಾಡುವ.
ಮುಚ್ಚಿ ರಿಲ್ಯಾಕ್ಸ್ ಮಾಡಿ ಕಣ್ಣಿನಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ಸಹಜ ಉಸಿರಾಟ. ಈಗ ನಿಧಾನವಾಗಿ ಇನ್ನೊಮ್ಮೆ ಕಪ್ಪಿ ಎರಡು ಹಸ್ತವನ್ನು ಉಜ್ಜಿ ನಿಧಾನವಾಗಿ ಕಣ್ಣಿನ ಮೇಲೆ ಇಟ್ಟು ರಿಲ್ಯಾಕ್ಸ್ ಮಾಡಿ ಶಾಖವನ್ನು ಗಮನಿಸಿ ನಿಧಾನವಾಗಿ ಕಣ್ಣನ್ನು ಬಿಡಿ. ನೋಡೋದಲ್ಲ ವೀಕ್ಷಕರೇ, ಇದನ್ನೆಲ್ಲ ನಾವು ಸೂಕ್ಷ್ಮ ವ್ಯಾಯಾಮ ಅಂತ ಹೇಳ್ತೀವಿ. ಇದನ್ನು ನೀವು ಯಾವಾಗ ಬೇಕಾದ್ರೂ ಪ್ರಾಕ್ಟೀಸ್ ಮಾಡಬಹುದು. ಇದನ್ನು ದಿನ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ಇದರ ಉಪಯೋಗವನ್ನು ನೀವು ತಿಳ್ಕೊಬೋದು. ಒಂದು ವಾರದಲ್ಲೇ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ. ಬೆಳಿಗ್ಗೆ ಎದ್ದು ಬ್ರಷ್ ಮಾಡುವ ಮುಂಚೆ ಬಾಯಿಯಲ್ಲಿ ಪೂರ್ತಿಯಾಗಿ ನೀರನ್ನು ತುಂಬಿಕೊಂಡು ಕೆನ್ನೆ ಪೂರ್ತಿ ಉಬ್ಬಿಸ್ಬೇಕು. ಹೀಗೆ ಮುಂದೆ ಬಾಗಿ ತಣ್ಣೀರನ್ನು, ಸಹಜ ನೀರೇನಿರುತ್ತೆ ಆ ನೀರನ್ನು ಜೋರಾಗಿ ಕಣ್ಣಿಗೆ ಹೊಡಿಬೇಕು. ಬಲಗಣ್ಣಿಗೆ 10 ಬಾರಿ, ಎಡಗಣ್ಣಿಗೆ 10 ಬಾರಿ. ಬಾಯಿಯಲ್ಲಿ ಪೂರ್ತಿಯಾಗಿ ನೀರು ತುಂಬ್ಕೊಬೇಕು. ಪೂರ್ತಿಯಾಗಿ ನೀರು ತುಂಬಿಕೊಂಡು 10 ಸಲ ಬಲಗಣ್ಣಿಗೆ, 10 ಸಲ ಎಡಗಣ್ಣಿಗೆ. ಇದು ಮಾಡೋದ್ರಿಂದ ಕಣ್ಣಿಗೆ ಸ್ಟ್ರೆಂತ್ ಸಿಗುತ್ತೆ. ಕಣ್ಣಿನಿಂದ ನೀರು ಬರೋದು, ಕಣ್ಣು ಡ್ರೈ ಆಗೋದು ಇದೆಲ್ಲ ಕಮ್ಮಿ ಆಗುತ್ತೆ. ಇನ್ನೊಂದು ಪ್ರಾಣಾಯಾಮ ಇದೆ ವೀಕ್ಷಕರೇ. ಇದನ್ನು ಮಾಡೋದ್ರಿಂದ ನಮ್ಮ ಮುಖದಲ್ಲಿರುವ ನರಗಳಿಗೆ ರಕ್ತ ಸಂಚಲನೆ ನೀಟಾಗಿ ಸಲೀಸಾಗಿ ಕಣ್ಣಿಗೆ ಇನ್ನೊಂದು ಪ್ರಾಣಾಯಾಮ ಇದೆ ವೀಕ್ಷಕರೇ. ಇದನ್ನು ಮಾಡೋದ್ರಿಂದ ನಮ್ಮ ಮುಖಕ್ಕೆ ರಕ್ತ ಸಂಚಲನೆ ಚೆನ್ನಾಗಿ ಆಗಿ ಫೇಸ್ ಗ್ಲೋ ಆಗುತ್ತೆ ಮತ್ತು ಕಣ್ಣಿಗೆ ರಕ್ತ ಸಲೀಸಾಗಿ ಸಂಚಾರ ಆಗುತ್ತೆ. ಇದು ಮಾಡೋದ್ರಿಂದನೂ ಕಣ್ಣಿಗೆ ತುಂಬ ಉಪಯುಕ್ತ. ಬೆನ್ನು, ಕತ್ತು, ಭುಜ ನೇರ ಇರಲಿ. ನಿಧಾನವಾಗಿ ಇನ್ಹೇಲ್ ಅಂದರೆ ಬಾಯಿಯಲ್ಲಿ ಇನ್ಹೇಲ್ ಮಾಡಬೇಕು. ಕೆನ್ನೆಯನ್ನು ಉಬ್ಬಿಸಿ 2 ಕೈಗಳನ್ನು ಎದೆಯ ಮುಂದೆ, ಇದು ಎಲ್ಬೋ ಶೋಲ್ಡರ್ ಹತ್ರ ಇರಬೇಕು. ಸೀದಾ ಕುಳಿತುಕೊಂಡು ತುದಿ ಮಾತ್ರ ಟಚ್ ಆಗಬೇಕು. ಬೆರಳಿನ ತುದಿ ಮಾತ್ರ ಟಚ್ ಆಗಬೇಕು. ಇನ್ಹೇಲ್ ಮಾಡಬೇಕು. ಇನ್ಹೇಲ್ ಮಾಡಿ ಬಾಯಿಯಲ್ಲಿ ಗಾಳಿಯನ್ನು ತುಂಬಿಕೊಂಡು ಕೆನ್ನೆಯನ್ನು ಉಬ್ಬಿಸ್ಬೇಕು. ಬೆರಳಿನ ತುದಿ ಮಾತ್ರ ಟಚ್ ಮಾಡಿ ಉಸಿರನ್ನು ಹೋಲ್ಡ್ ಮಾಡಬೇಕು. ಹೆಬ್ಬೆರಳಿನ ಸಹಾಯದಿಂದ ಮೂಗನ್ನು ಮುಚ್ಚಿ ನಿಧಾನವಾಗಿ ಮುಂದೆ ಬಾಗಬೇಕು. ಕತ್ತು ಮಾತ್ರ ಮುಂದೆ ಬಾಗಬೇಕು. ಎಷ್ಟಾಗುತ್ತೆ ಅಷ್ಟು ಉಸಿರನ್ನು ತಡ್ಕೊಂಡು ನಿಧಾನವಾಗಿ ಮೇಲೆ ಬಂದು ಬಾಯಲ್ಲೇ ಎಕ್ಸೇಲ್ ಮಾಡಬೇಕು. ಇನ್ಹೇಲ್ ಮಾಡಿ ಕಣ್ಣು ಮುಚ್ಚಿರಲಿ ವೀಕ್ಷಕರೇ. ಇನ್ಹೇಲ್ ಮಾಡಿ ಎರಡು ಬಾರಿ. ಕೊನೆಯ ಬಾರಿ. ಕೈಯನ್ನು ಬಿಟ್ಟು ನಿಮ್ಮ ಮುಖದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ. ಸಹಜ ಉಸಿರಾಟ. ಈಗ ನಿಧಾನವಾಗಿ ನಿಮ್ಮ ತೋರು ಬೆರಳನ್ನು ಕಣ್ಣಿನ ಗುಡ್ಡೆಯ ಮೇಲೆ ಇಟ್ಟು ನಿಧಾನವಾಗಿ ತಿರುಗಿಸಿ 5 ಬಾರಿ. ನಿಧಾನವಾಗಿ ಕೈ
ರಿಲ್ಯಾಕ್ಸ್ ಮಾಡಿ. ಈಗ ಮತ್ತೆ ಕಪ್ಪಿಂಗ್. ಎರಡೂ ಹಸ್ತವನ್ನು ಉಜ್ಜಿ ಶಾಖವನ್ನು ನಿಧಾನವಾಗಿ ಕಣ್ಣಿನ ಮೇಲೆ ಇಟ್ಟು ಶಾಖವನ್ನು ಗಮನಿಸಿ. ಇದರಿಂದ ಕಣ್ಣಿಗೆ ತುಂಬನೇ ರಿಲ್ಯಾಕ್ಸ್ ಸಿಗುತ್ತೆ ವೀಕ್ಷಕರೇ. ಇನ್ನೊಮ್ಮೆ ನಿಧಾನವಾಗಿ ಕಣ್ಣಿನ ಮೇಲೆ ಇಟ್ಟು ಶಾಖವನ್ನು ಗಮನಿಸಿ. ನಿಧಾನವಾಗಿ ಕೈಯನ್ನು ಬಿಟ್ಟು ರಿಲ್ಯಾಕ್ಸ್ ಮಾಡಿ. ಸಹಜ ಉಸಿರಾಟ, ಬದಲಾವಣೆಯನ್ನು ಗಮನಿಸಿ. ಕಣ್ಣು ಟಯರ್ಡ್ ಆಗಿದೆ ಫೀಲ್ ಮಾಡಿ. ಈಗ ನಿಧಾನವಾಗಿ ಕಣ್ಣನ್ನು ಬಿಡಿ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಪ್ರಾಣಾಯಾಮ ಹಾಗೂ ಆಸನದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿರಂತರವಾಗಿ ನೋಡುತ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣ.